ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಏನಂದರೆ ಪನ್ನೀರ್ ಬಟರ್ ಮಸಾಲ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಬಿಡ್ತೀನಿ. ನಾನೀಗ ಅರ್ಧ ಕೆ ಜಿಯಷ್ಟು ಪನ್ನೀರ್ ತಗೊಂಡಿದ್ದೀನಿ. ಅರ್ಧ ಕೆ ಜಿ ಪನ್ನೀರಿಗೆ ಸ್ವಲ್ಪ ಮಸಾಲ, ಗರಂ ಮಸಾಲ, ಬಿರಿಯಾನಿದು ಮಸಾಲಗಳು ಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಎಷ್ಟು 2 ಈರುಳ್ಳಿ, 2 ಟೊಮಟೊ ಹಣ್ಣು, 1 ಈರುಳ್ಳಿ, 4 ಹಸಿರು ಮೆಣಸಿನ್ಕಾಯಿ ಬೇಕಾಗುತ್ತೆ. ಎಷ್ಟು ಕಸ್ತೂರಿ ಮೆಂತ್ಯ ಸ್ವಲ್ಪ ಬೇಕಾಗುತ್ತೆ. ಅಚ್ಚ ಖಾರದ ಪುಡಿ, ಉಪ್ಪು, ಗರಂ ಮಸಾಲ, ಸಕ್ಕರೆ ಮತ್ತು ಮೇನ್ ಬೇಕಾಗಿರೋದು ಬೆಣ್ಣೆ ಬೇಕಾಗುತ್ತೆ. 150ರಿಂದ 200 ಗ್ರಾಮಷ್ಟು ಬೆಣ್ಣೆ, ಉಪ್ಪು ಹೇಳಿದ್ನಲ್ಲ, ಉಪ್ಪು. ಇಷ್ಟೇ ಬೇಕಾಗಿರೋದು ಪನ್ನೀರ್ ಬಟರ್ ಮಸಾಲ ಮಾಡೋಕ್ಕೆ. ಹೇಗೆ ಮಾಡೋದು ಅಂತ ಈಸಿಯಾಗಿ ಫಾಸ್ಟಾಗಿ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಸ್ವಲ್ಪ ಎಣ್ಣೆಗೆ ಒಂದು 20ರಿಂದ 30 ಗ್ರಾಮಷ್ಟು ಬೆಣ್ಣೆ ಹಾಕಲಿ. ಬೆಣ್ಣೆಲಿ ಸಾಲ್ಟ್ ಇರುತ್ತೆ, ಅದಕ್ಕೆ ನಾನು ನೋಡ್ಕೊಂಡು ಹಾಕ್ತಾಯಿದ್ದೀನಿ. ಮತ್ತು ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿನ ಇವು 3 ಒಂದೇ ಸತ್ತಿಗೆ ಹಾಕಿ ಒಂದು 2 ನಿಮಿಷ ಫ್ರೈ ಆಗಬೇಕಾಗುತ್ತೆ. ಏಕೆಂದರೆ ಇದನ್ನು ರುಬ್ಕೋಬೇಕಾಗುತ್ತಲ್ಲ, ಅದಕ್ಕೆ ಫ್ರೈ ಮಾಡ್ಕೊಂಬಿಡೋಣ. ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ, ಏಕೆಂದರೆ ಬೆಣ್ಣೆಲಿ ಉಪ್ಪಿರುತ್ತೆ. ಇದನ್ನು ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಒಂದು ಸ್ವಲ್ಪ ಹಾಕೊಳ್ಳೋಣ. 1 ಸ್ಪೂನಷ್ಟು ಹಾಕೊಳ್ಳೋಣ. ಅದ್ರ 10 ರೂಪಾಯಿದೊಂದು ಪ್ಯಾಕೆಟ್ ಇರುತ್ತೆ, 10 ರೂಪಾಯಿದೊಂದು ಪ್ಯಾಕೆಟ್ ಹಾಕೊಳ್ಳಿ, ಸಾಕಾಗುತ್ತೆ. ಬಿರಿಯಾನಿ ಎಲ್ಲ ತೆಗೆದ್ಬಿಟ್ಟು ಮಿಕ್ಕಿದೆಲ್ಲನೂ ಹಾಕೊಳ್ಳಿ. ನೆಕ್ಸ್ಟು ಗೋಡಂಬಿ ಹಾಕತ್ತಾಯಿದ್ದೀನಿ. ಗೋಡಂಬಿಯಲ್ಲಿ ಹೇಳಿತಿಲ್ಲ, ಇಲ್ಲಿ ಗೋಡಂಬಿ ಸ್ವಲ್ಪ ಒಂದು 20 ಗ್ರಾಮಷ್ಟು ಗೋಡಂಬಿ ಹಾಕತ್ತಿದ್ದೀನಿ. ಯಾಕೆಂದರೆ ಗೋಡಂಬಿ ಹಾಕೋದ್ರಿಂದ ಗಟ್ಟಿ ಬರುತ್ತೆ ಮತ್ತು ಚೆನ್ನಾಗಿ ಸ್ವೀಟಾಗಿ ಖಾರವಾಗಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಗೋಡಂಬಿ ಆ್ಯಡ್ ಮಾಡ್ಕೊತಾಯಿದ್ದೀನಿ. ನೋಡಿ, ಗೋಡಂಬಿ ಹಾಕಿದ್ಮೇಲೆ 1 ನಿಮಿಷ ಫ್ರೈ ಮಾಡಿದ್ದೀನಿ. ಇವಾಗ ಆಲ್ಮೋಸ್ಟ್ ನೀಟಾಗಿ ಎಲ್ಲ ಫ್ರೈ ಆಗಿದೆ. ಇವಾಗ ತಣ್ಣಗೆ ಹಾಕ್ಬಿಡೋಣ, ಸ್ಟವ್ ಆಫ್ ಮಾಡಿ. ಇವಾಗ 10 ನಿಮಿಷ ಬಿಟ್ಟಿದ್ದು ಎಲ್ಲ ಫುಲ್ ತಣ್ಣಗಾಯ್ತು. ಇವಾಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ, ಫೈನ್ ಪೇಸ್ಟ್. ನಿಮ್ಗೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ, ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ನೀರು ಹಾಕೊಂಡು. ನೋಡಿ, ಇಷ್ಟು ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬರೀ 1/4 ಗಂಟೆಗೆ ನಿಮಗೆ ರೆಡಿಯಾಗಿ ಹೋಗುತ್ತೆ ಇದು. ಎಷ್ಟು ಒಂದು ಬಾಣಲಿಗೆ ತುಪ್ಪ ಹಾಕತ್ತಾಯಿದ್ದೀನಿ. ನೀವು ಬೆಣ್ಣೆನೇ ಹಾಕೋಬೋದು. ನಾನು ಸ್ವಲ್ಪ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತಲ್ಲ ಅಂತ ತುಪ್ಪನೂ ಹಾಕತ್ತಾಯಿದ್ದೀನಿ, ಬೆಣ್ಣೆನೂ ಹಾಕತ್ತಾಯಿದ್ದೀನಿ. ಇಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ ನಾನು. ನಿಮಗೆ ತುಪ್ಪ, ಬೆಣ್ಣೆ ಏನಿಲ್ಲ ಅಂದರೆ ಎಣ್ಣೆನೇ ಯೂಸ್ ಮಾಡ್ಕೊಳ್ಳಿ. ಅದೇ ಎಣ್ಣೆ, ತುಪ್ಪ ತಪ್ಪಿದ್ರೆ ಬೆಣ್ಣೆ ಮೇಯ್ನ್ ಬೇಕಾಗುತ್ತೆ. ಬಟ್ರ್ ಮಸಾಲ ಅಂದರೆ ಬೆಣ್ಣೆ ಅಲ್ವಾ. ಮತ್ತು ಕಸ್ತೂರಿ ಮೆಂತ್ಯ ಹಾಕತ್ತಾಯಿದ್ದೀನಿ. ಅದು 1 ಸ್ಪೂನಷ್ಟು ಹಾಕೊಳ್ಳಿ ಸಾಕು. ಅರಿಶಿನ 1/4 ಸ್ಪೂನಷ್ಟು ಹಾಕೊಳ್ಳಿ. ಏಕೆಂದರೆ ನಾನು ಫುಡ್ ಕಲರ್ ಆ್ಯಡ್ ಮಾಡ್ತಾಯಿಲ್ಲ, ಅರಿಶಿನ ಕಲರ್ ಆಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕೊಳ್ಳಿ. ಇದು ಬೆಣ್ಣೆ ಕರಗಲಿ ಅಲ್ಲಿವರೆಗೆ ಫ್ರೈ ಆಗಬೇಕಾಗುತ್ತೆ. ನೆಕ್ಸ್ಟು ರುಬ್ಕೊಂಡಿರೋ ಮಸಾಲನ ಇದಕ್ಕೆ ಹಾಕೋಬೇಕಾಗುತ್ತೆ. ನೋಡಿ, ನಾನು ರುಬ್ಕೊಂಡಿರೋ ಮಸಾಲನ ಇದಕ್ಕೆ ಹಾಕೋತಾಯಿದ್ದೀನಿ. ಮೊದಲೇಟ್ಗೆ ಅದು ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗೇನು ಜಾಸ್ತಿ ಹೊತ್ತೇನು ಬೇಯಿಸೋದೇನು ಬೇಕಾಗಲ್ಲ. ನೀವು ಮುಂಚೆನೇ ಫ್ರೈ ಮಾಡ್ಕೊಳ್ದವ್ರೆ ಇವಾಗ ಒಂದು 1/4 ಗಂಟೆ ಬೇಯಿಸ್ಬೇಕಾಗುತ್ತೆ. ಮೊದಲೇಟ್ಗೆ ಬೇಯಿಸೋದ್ರಿಂದ ಇದು ಒಂದು ಕುದಿ ಬಂದು ಸಾಕಾಗುತ್ತೆ ಅಷ್ಟೇ. ನೋಡಿ, ಲೈಟಾಗಿ ಕುದಿ ಬರ್ತೈತೆ. ಒಂದು 2 ನಿಮಿಷ ಈ ಥರ ತಿರ್ಗಿಸ್ಕೊಳ್ಳೋಣ. ನೋಡಿ, ಈ ಥರ ತಿರ್ಗಿಸ್ಕೊತಾಯಿದ್ದೀನಿ.
ನೋಡಿ ಲೈಟಾಗಿ ಕುದಿಬೇಕು. ಇವಾಗ ಉಪ್ಪು ನೋಡ್ಕೊಂಡು ಹಾಕಿದ್ದೆ, ಉಪ್ಪು ನೋಡ್ಕೊಂಡು ಹಾಕೊಂಡಿದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿ ಆಯಿತು, ಅದಕ್ಕೆ ಉಪ್ಪು ಹಾಕೋತಿದ್ದೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ. ಮತ್ತು ಇಲ್ಲಿ ಆಚ ಖಾರ ಪುಡಿ ಒಂದು ಸ್ಪೂನಷ್ಟು ಹಾಕತ್ತಾಯಿದ್ದೀನಿ. ಸ್ವಲ್ಪ ಖಾರ ಬೇಕಂದರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕೊಳ್ಳಿ, ಸಾಕಾಗುತ್ತೆ. ನೆಕ್ಸ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕತ್ತಾಯಿದ್ದೀನಿ. ಅದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ನಾನು ತರ್ತಾಯಿರ್ತೀನಿ. ನೋಡಿ ಇವಾಗ ಸ್ವಲ್ಪ ಸಕ್ಕರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಏಕೆಂದರೆ ಸ್ವೀಟು ಖಾರ ಬ್ಯಾಲೆನ್ಸ್ ಇದ್ರೆ ಮಾತ್ರ ಬಟರ್ ಚಿಕನ್ ಮಸಾಲಕ್ಕೆ ಚೆನ್ನಾಗಿರುತ್ತೆ. ಅಲ್ಲವೇ ಬರೀ ಖಾರ ಖಾರ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಪುಡಿ ಆಗೋಯ್ತವೆ. ಈ ಪನ್ನೀರ್ ಹಾಕಿದ ಮೇಲೆ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಪನ್ನೀರ್ ಸ್ವಲ್ಪ ಬಿಸಿ ಅಷ್ಟೇ. ನೋಡಿ ತಿಕ್ನೆಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಪಕ್ಕ ಕರೆಕ್ಟಾಗೈತೆ. ನೀರು ಗೀರು ಏನು ಹಾಕೊಳ್ಳಂಗಿಲ್ಲ. ಆರಾಮಾಗಿ 4 ಜನ ಊಟ ಮಾಡ್ಕೊಬೋದು ಇದನ್ನು. ನೆಕ್ಸ್ಟು ಒಂದು ಅರ್ಧ ಗಂಟೆ ಬಿಟ್ಟು ಎತ್ಕೊಂಡಿದ್ದೀನಿ. ನೋಡಿ ನಿಮಗೆ ಅದ್ಭುತವಾದ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ಇಷ್ಟೇ. ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದಕ್ಕಿಂತ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾಯಿರ್ತೀನಿ. ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ಆದಷ್ಟು ಪ್ರಯತ್ನ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.